ಲೇ ಲಕ್ಷ್ಮಿ, ನನ್ನ ಮೊಮ್ಮಗಳಿಗೆ ಬೈದ್ಯಲ್ಲ ನೀನು. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಲೇ ಅವತ್ತು ನೋಡಂತಿ ಅಂತ. ಲಕ್ಷ್ಮಿ, ಲೇ ಲಕ್ಷ್ಮಿ, ಲೇ ಲಕ್ಷ್ಮಿ, ಬಾಲೆ ಇಲ್ಲಿ ಹೊರಗಡೆ. ಹಾಂ, ನಿನಗೆ ಇಷ್ಟು ದಿನ ನಾನು ಸುಮ್ಮನೆ ಅದೀನಲ್ಲ ನನ್ನ ಮೊಮ್ಮಗಳದ ಅತ್ತಿ ಅಂತ. ಅದ ಅದ ನಂದು ದೊಡ್ಡ ತಪ್ಪಾಗೈತಿ. ಬಾಲೆ ಇಲ್ಲಿ ಹೊರಗಡೆ. ಈಕಿ ಹೀಗೆಲ್ಲ ಹೇಳಿದ್ರೆ ಬಗ್ಗಂಗಿಲ್ಲಿಕ್ಕಿ ಒಳಗಡೆನ ಹೋಗಿ ಹೆಂಗೆ ಜಾಡಿಸ್ತೀನಂದ್ರೆ ಇನ್ನೊಂದು ಸಲ ನನ್ನ ಮೊಮ್ಮಗಳ ತಂಟೆ ಬಂದಿರಬಾರ್ದಿಕ್ಕಿ ಹಂಗೆ ಮಾಡ್ತೀನಿ. ಯಾರೋ ಒದ್ರದಂಗೆ ಕೇಳಾಕುಂತೈತಲ್ಲ. ಹ್ಞೂ, ಅಯ್ಯ ಮಾಡವ, ನೀನೇನ ನೀನು ಅಲ್ಲೇ ನಿಂತ್ಕೊಂಡಿಯಲ್ಲ. ಬಾಯ್ ತಗೊಳಗಡೆ. ಏ, ನಾವು ಹೇಳ್ಬೇಕನ್ನ ನಿನಗೇನಾರ? ಹಾಂ, ಬಾಯ್ ತಗೊಳಗಡೆ. ಏನು ಮಾಡವ ನೀನು? ಮಂದಿ ಹಂಗ ಅಲ್ಲೇ ಬಕಲ್ದಾಗ ಬಂದು ನಿಂತಿಯಲ್ಲ, ಒಳಗಡೆ ಬರಾಕ್ ಬರಲ್ಲನ ನಿನ್ನ? ನೋಡು ಮಂಜವ್ವ, ನಾನಿವತ್ತು ಮಾತಾಡಕ್ಕೆ ಬಂದಿರೋದು ನಿಂತಲ್ಲ, ನಿನ್ನ ಮಗಳ ತಲೆ. ಮೊದ್ಲಕ್ಕಿನ ಹೊರಗಡೆ ಕರೀಲಿ. ಯಾಕೆ ಮಾಡವ, ಏನಾತು? ಎದಕ್ಕೆ ಇಷ್ಟೊಂದು ಸಿಟ್ಟನಾಗದಿಯಲ್ಲ? ಅಂಥದ್ದು ಏನಾತೀಗ? ಅದು ಅಲ್ಲದೆ ಹೊರಗಡೆ ನಿಂತ್ಕೊಂಡು ಒಂದೇ ಸಮನ ಲಕ್ಷ್ಮಿ ಲಕ್ಷ್ಮಿ ಅಂತ ಒದ್ರಾಕೊಂತಿದ್ದೆ. ಏನಾತ? ಯಾಕ ನೀನೇನು ಮನೆಯಾಗದೀಯ? ನೀನೇನು ಬೀದಿಯಾಗದಿದೆಯಾ? ಯಾಕೆ ಹಂಗೆ ಮಾತಾಡ್ತಿದ್ದಿ? ಮನೆಯಾಗದಿ ನಾನು ಇಲ್ಲಿಗೆ ಹೋಗಂದಿ. ಮತ್ತು ಮನೆಯಾಗದಿ ಅಂದಮೇಲೆ ಮನೆಯಾಗ ಏನು ನಡೀತೈತಿ ಏನಿಲ್ಲ ಅನ್ನೋದು ನಿನಗೇನು ಅರಿವಿಲ್ಲನ? ಹಾಂ, ಮನೆಗೆ ಯಜಮಾನಿಯಾಗಿ ಏನು ಮಾತುಕತೆ ನಡೆದೈತಿ ಮನೆಯಾಗ ಏನಿಲ್ಲ ಅನ್ನೋದು ಒಂದು ಸ್ವಲ್ಪ ಲಕ್ಷ ಕೊಡಕ್ಕೆ ಬರಲ್ಲನ ನಿನಗೆ? ಮಾಡವ, ನೀನು ಏನು ಹೇಳಾಕುಂತಿದ್ದಿ ನನಗೆ ಒಂದು ಅರ್ಥನ ಆಗಬಲ್ದು. ಏನಂತಂದು ಬಿಡಿಸರ ಹೇಳ. ಏನಂತ ನೀ ಹಿಂಗದನ್ನ ಏನಂತ ಅರ್ಥ ಮಾಡ್ಕೋಬೇಕು? ಈಗ ಏನಾತ ಮನ್ಯಾಗ ಅದನ್ನು ಹೇಳ. ಮೊದಲು ನಿನ್ನ ಮಗಳನ್ನ ಕರೆಸಿಲಿ, ಆಕಿ ಮುಂದೆ ಮಾತಾಡ್ತೀನಿ ನಾನು ಏನು ಎತ್ತ ಅಂತ ಅನ್ನೋದು. ಮೊದಲು ಕರೆಯಕಿನ. ಲಕ್ಷ್ಮಿ, ಏ ಲಕ್ಷ್ಮಿ, ಬಾಯಿನಂತಟಿಗೆ ಹೊರಗಡೆ. ಏನು ಬೇವ, ಎದಕ್ಕೆ ಹೋದ್ರಾಕುಂತಿದಿ? ಒಂದು ತಾಸು ಅಡ್ಡಾಗಕ್ಕೂ ಬಿಡಂಗಿಲ್ಲ ನೋಡಿ ನೀ ನನಗೆ. ಏನು ಬೇಕೀಗ? ಬೇಕಾಗಿರೋದು ನಿಮ್ಮ ಅವ್ವಗಲ್ಲ ನನಗೆ. ಮೊದಲು ಬಾಯಿಲಿ ನಿನ್ನ ತಾಲೆ ಮಾತಾಡೋದೈತಿ. ಬಾಯಿಲಿ. ಹಾಂ, ಆಗಲಿಂದ ಒದ್ರಾಕೊಂತೀನಿ. ಒಂದು ತಟಗೂ ಹೊರಗೆ ಬರೋವಲ್ಲ ನೀನು. ಬಾಯಿಲಿ ಮುಂದಕ್ಕೆ. ಏನು ಬೇಯಮ್ಮ, ಏನಾಯ್ತು? ಎದಕ್ಕೆ ಒದ್ರಾಕೊಂತಿದ್ದಿ ಈಗ? ನನ್ನ ಮೊಮ್ಮಗಳಿಗೆ ಏನಂತಿದ್ದಿ ನೀನು? ಹಾಂ, ಬೊಗಳಿಗ ನನ್ನ ಮುಂದೆ ಹೇಳ್ಬೇಕೀಗ ನೀನು. ನನ್ನ ಮೊಮ್ಮಗಳಿಗೆ ಏನಂತ ಅಂದಿ ನೀನು? ಮಾಡವ, ನೀನು ಮಾತಾಡಕೊಂತಿದ್ದಿ, ಅಕ್ಕಿಗೆ ಏನು ಹೇಳಕೊಂತಿದ್ದಿ? ನಂಗೇನು ಒಂದು ಅರ್ಥನ ಆಗಬಲ್ದ. ಏನಾತೀಗ? ಅದನ್ನು ನನಗೇನು ಕೇಳ್ತಿದ್ದಿ? ಬಂದು ನಿಂತಾಳಲ್ಲ ನಿನ್ನ ಮಗಳಿಗೆ ಕೇಳೋದನ್ನ. ಮತ್ತೇನು ಮಾಡಿ ಲಕ್ಷ್ಮಿ ನೀನು? ಹಾಂ, ಲಲಿತಾವಾಗ ಏನಂದಿದ್ದಿ ನೀನು? ಏನು ಮಾತಾಡ್ಕೊಂತಾಳ ಮಾಡವ? ನನಗೆ ಒಂದು ಅರ್ಥನಾಗವಲ್ದು. ನಾನೇನಂದೇಕಿಗೆ ಏನೂ ಅಂದಿಲ್ಲ. ಆಕಿ ತಂಟೆಗೂ ಹೋಗಿಲ್ಲ ನಾನು ನನ್ನ ಪಾಡಿಗದೀನಷ್ಟೆ. ನಿನ್ನ ಪಾಡಿಗೆ ನೀನು ಅದಿದೆಯಾ? ಹಾಂ, ನನ್ನ ಮೊಮ್ಮಗಳಿಗೆ ಹಿಂದೆ ಮುಂದೆ ಗತಿ ಇಲ್ಲ ಅದಕ್ಕೆ ಅನಾಥಲು ನೀನು. ಹಾಂ, ಅಕ್ಕ ತಂಗಿಯರ ಮಧ್ಯೆ ಬೆಳೆದಿಲ್ಲ, ಅಣ್ಣ ತಮ್ಮರ ಮಧ್ಯೆ ಬೆಳೆದಿಲ್ಲ ಅಂತಂದು ನನ್ನ ಮೊಮ್ಮಗಳಿಗೆ ಬೈತಿ ಅನ್ಲೇ ನೀನು? ಮಾಡವ, ಏನನ್ನ ಕುಂತಿದ್ದಿ ನೀನು? ಇದನ್ನೇ ಹೇಳಿದ್ದೆ ನಾನಲ್ಲ. ಇಲ್ಲಿ ನಿಂತಾಳಲ್ಲ ನಿನ್ನ ಮಗಳು ಹೇಳಾಳ ನನ್ನ ಮೊಮ್ಮಗಳಿಗೆ. ಹಾಂ, ನನ್ನ ಮೊಮ್ಮಗಳಿಗೆ ಬಾಯಿಗೆ ಬಂದಂಗೆ ಬೈತಾಳಂತ. ಹೇಳ ಮಂಜವ್ವ ನೀನು. ನಿಮ್ಮ ಮನ್ಯಾಗ ನನ್ನ ಮೊಮ್ಮಗಳು ಬಂದಾಗಿಂದ ಜಗಳ ಚಲೋ ಆಗೈತನ? ಹಾಂ, ಏನು ಮುಂಚೆಗಿಂದನೇ ಇತ್ತು? ಹಾಂ, ನನ್ನ ಮೊಮ್ಮಗಳು ಈ ಮನೆ ಬಂದಮೇಲೆ ಎಷ್ಟು ಹೊಂದ್ಕೊಂಡು ಹೊಂಟಾಳ. ಹಾಂ, ಹೌದು, ದನ್ನಂಗೆ ಸಂಸಾರ ಮಾಡ್ಕೊಂಡು ಹೊಂಟಾಳ. ನನ್ನ ಮೊಮ್ಮಗಳಿಗೆ ಬಾಯಿ ಬಂದಂಗೆ ಬೈತಾಳಕಿ. ಎಷ್ಟು ಸೊಕ್ಕಿದ್ದಿತ್ತು ಮತ್ತಿಕ್ಕಿಗೆ. ಲಕ್ಷ್ಮಿ, ಮಾಡವ ಹೇಳಾಕುಂತಿದ್ದೆಲ್ಲ ನಿಜಾನ? ಹ್ಞೂ, ಬೊಗಳಲೇ ಮಾಡವ ಹೇಳಿದ್ದೆಲ್ಲ ನಿಜಾನ? ಅದ ಯವ್ವ, ಮತ್ತು ರಾಜು ಹಂಗೆ ಬರೀ ಹೊಟ್ಟಿಲ್ಲ ಇಂದ ಹೋದಲ್ಲ, ಅದಕ್ಕೆ ಏನೋ ಸಿಟ್ನಾಗ ಒಂದು ಮಾತಂದೆ ಅಷ್ಟೆ. ಅದನ್ನು ಬಿಟ್ರೆ ಮತ್ತೇನಿಲ್ಲ. ಅದಕ್ಕೆ ಇವ್ರು ನೋಡಿ ಇಲ್ಲಿ ತನಕ ಜಗಳ ಆಡ್ಕೊಂಬಂದಾರ. ಇನ್ನೇನು ನೀನು ಏನಂದ್ರೂ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕನ? ನನ್ನ ಮೊಮ್ಮಗಳಿಗೆ ಹಿಂದೆ ಮುಂದೆ ಗತಿ ಇಲ್ಲ ಅಂತ ತಿಳ್ಕೊಬೇಡ. ನಾನದೀನಿ ಅವರಮ್ಮ ನಾನು. ನೀನು ನನ್ನ ಮೊಮ್ಮಗಳಿಗೆ ಅದು ಹೆಂಗೆ ಅಂದಿಲ್ಲ ನೀನು? ಅದು ಹೆಂಗೆ ಅಂದಿನಿ ನನ್ನ ಮೊಮ್ಮಗಳಿಗೆ? ಹಾಂ, ನನ್ನ ಮೊಮ್ಮಗಳು ಬಂದಾಗಿಂದ ಈ ಮನೆಗೆ ಜಗಳ ನಡೆಕೊಂಡೈತನ? ಹಾಂ, ಬಾಲೆ ಇಲ್ಲೆಲ್ಲ ಊರ ಮಧ್ಯೆ ನೀನು ಎಳ್ಕೊಂಡು ಹೋಗಿ ಅಲ್ಲೇ ನ್ಯಾಯ ತೀರ್ಮಾನ ಮಾಡೋಣ ಬಾ. ಇನ್ನೊಂದು ಸಲ ನೀನು ನನ್ನ ಮೊಮ್ಮಗಳು ತಂಟೆ ಬಂದಿರಬಾರ್ದು. ಬಾಲೆ ಬಾ. ಮಾಡವ ಒಂದು ನಿಮಿಷ, ಒಂದು ಸ್ವಲ್ಪ ತಾಳ್ಮೆ ತಗೋ. ಅಲ್ಲಿ ಹೊರಗಡೆ ಹೇಳ್ಕೊಂಡು ಹೋಗೋದು ಸುಮ್ಮನೆ ನಮ್ಮ ಮನೆ ಮರ್ಯಾದೆ ಎಲ್ಲ ಹೋಗೈತಿ. ಒಂದೇ ನಿಮಿಷ ನೀ ತಾಳ್ಮೆ ತಗೋ. ನಾನು ಏಕಿತ್ತಲ್ಲಿ ಮಾತಾಡ್ತೀನಿ. ಏನು ಮಾತಾಡ್ತಿದ್ದಿ ನೀನು? ಬದ್ನಿಕಾಯಿ ಮನೆಯಾಗಿದ್ದಿ ಇಲ್ಲ ಮನ್ಯಾಗ ಅದೇನಂತಿದ್ದಿ? ಮತ್ತೆ ಇಷ್ಟೆಲ್ಲ ನಡೆದೈತಿ, ನಿನಗೆ ಒಂದು ಚೂರು ಗೊತ್ತಾಗಿಲ್ಲ ನಿನಗೆ? ಹಾಂ, ನಿನ್ನ ಮಗಳಿಗೆ ಬುದ್ಧಿ ಹೇಳಕ್ಕೆ ಬರಲ್ಲ? ಸೊಸಿ ಬಂದ ಅಂತಂದು ಸೊಸಿಗೆ ಬಾಯಿ ಬಂದಂಗೆ ಬೈದ್ರೆ ಯಾರು ಸುಮ್ಮನೆ ಇರ್ತಾರೆ? ಹಾಂ, ಈಗಿನ ಕಾಲದಾಗ ಯಾರು ಸೊಸೆರು ಅನ್ಸ್ಕೊಳಂಗಿಲ್ಲ. ಅದೇನೋ ನನ್ನ ಮೊಮ್ಮಗಳು ಇರ್ಲಿ ಬಿಡು ಅತ್ಯಾರ ಅಂತಂದು ಸುಮ್ಮನೆ ಬಾಯಿ ಮುಚ್ಕೊಂಡೈತಿ. ಅಂದರೂ ಆಕೆ ಸುಮ್ಮನೆ ಅದ ಅಂತಂದು ಬಾಯಿ ಬಂದಂಗೆ ಬೈದ್ರೆ ಆಕೆಗೇನು ಹೇಳೋರು ಕೇಳೋರಿಲ್ಲ ಅಂತ ಅನ್ಕೊಂಡ್ಬಿಟ್ಟಾಳ ನೀಕಿ. ನಾನು ಅವ್ರ ಅಮ್ಮ ಅದೀನಿ. ನನ್ನ ಮೊಮ್ಮಗಳು ತಂಟೆಗೆ ಯಾರು ಬಂದ್ರೆ ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ ನಾನು.
ಮಾಡವ ನಾನು ಅಕ್ಕಿದ ಸರಿ ಅಂತ ಹೇಳಕುಂತಿಲ್ಲ, ಈಗಿದ ತಪ್ಪೈತಿ. ಆದ್ರೆ ಒಂದು ನಿಮಿಷ ಹೊರಗಡೆ ಹೇಳ್ಕೊಂಡು ಹೋಗೋದು, ಬೀದ್ಯಾಗ ಹೋಗಿ ಜಗಳ ಮಾಡೋದು, ಇದು ಯಾವುದು ಬೇಡ ಮಾಡವ. ಯಾಕಂದ್ರೆ ಸುಮ್ಮನೆ ಮನೆ ಮರ್ಯಾದೆ ಎಲ್ಲ ಹೊರಗಡೆ ಹೋಗೈತಿ. ಊರ್ ಮಂದಿ ಆಡ್ಕೊಂಡು ನಗು ಹಂಗೆ ಆಗ್ಬಾರ್ದು. ಅದಕ್ಕೆ ದಯವಿಟ್ಟು ಹೊರಗಡೆ ಏನು ಹೋಗೋದು ಬೇಡ, ಇಲ್ಲೇ ನಿಂತ್ಕೊಂಡು ಮಾತಾಡವ. ನೀ ಏನು ಹೇಳಿದ್ರು ಕೇಳ್ತೀವಿ ನಾವು ಮಾತನ್ನ, ಆದ್ರೆ ಹೊರಗಡೆ ಎಲ್ಲ ಹೋಗೋದು ಬೇಡ ಮಾಡವ. ಏನ ಹೆದರ್ಸಾಕುಂತೀರ ನನಗೆ ಊರ್ ಮಧ್ಯೆ ಹೇಳ್ಕೊಂಡೋಗಿ ನಾನು ಮರ್ಯಾದೆ ತೆಗಿತೀನಿ ಅಂತಂದು? ನೋಡು ಮಂಜವ್ವ, ನೋಡು ನಿನ್ನ ಮಗಳು ಎಷ್ಟು ಸೊಕ್ಕಿಲೆ ಮಾತಾಡಕಂತಾಳೆ ನೋಡಿ. ಇನ್ನೂ ಆಕಿ ಮಾಡಿದ ತಪ್ಪಂತ ಆಕಿಗೆ ಅರಿವಿಲ್ಲ ನೋಡಲ್ಲಿ. ನಾನು ಮಾತ್ರ ಇವತ್ತು ಸುಮ್ಮನೆ ಬಿಡಂಗಿಲ್ಲ. ಬಾಲೆ ಬಾ, ಊರು ಮಧ್ಯಾಹ್ನ ತೀರ್ಮಾನ ಮಾಡೋಣ. ನೀನು ಹೇಳಿದ್ದೆ ಸರಿನಾ ಏನ ನಾನು ಹೇಳಿದ್ದೆ ಸರಿನಾ ಅಂತಂದು. ಬಾ, ಧೈರ್ಯ ಇದೆ, ಬಾಲೆ ಬಾ. ಲಕ್ಷ್ಮಿ, ಬಾಯಿ ಮುಚ್ಚಂದೆ. ಇನ್ನ ಒಂದು ಏನಾರ ಮಾತಾಡಿದಿ ನಿನ್ನ ಕಪ್ಪಳಗ ಹೊಡೆದು ಬಿಡ್ತೀನಿ ನಾನು. ಬಾಯಿ ಮುಚ್ಕೊಂಡು ನಿಂತ್ಕೋ. ಮಾಡವ ಒಂದು ಸ್ವಲ್ಪ ಸಮಾಧಾನ ತಗೋ. ಆಕಿಗಂತೂ ಬುದ್ಧಿಲ್ಲ. ಆಕಿ ಬುದ್ಧಿ ಶಗಣಿ ತಿನ್ನಾಕುಂತೈತಿ. ನೀನಾರು ಒಂದು ಸ್ವಲ್ಪ ಸಮಾಧಾನದಿಂದಿರ. ಮನೆ ಜಗಳನ ಹೊರಗಡೆ ತೊಗೊಂಡು ಹೋಗೋದು ಸರಿ ಅನ್ಸಂಗಿಲ್ಲ. ಅದಕ್ಕೆ ನೀವು ಒಂದು ಸ್ವಲ್ಪ ಸಮಾಧಾನ ತಗೋ. ದಯವಿಟ್ಟು ಕೈ ಮುಗಿತೀನಿ ನಿಂದು. ದಯವಿಟ್ಟು ಒಂದು ಸ್ವಲ್ಪ ಸಮಾಧಾನ ತಗೋ. ಮಂಜಿ, ನೀನು ಈ ಮನೆಯಾಗ ಅದಿದಿ ಅನ್ನೋ ಒಂದು ಕಾರಣಕ್ಕೆ ನಾನು ಮನೆ ಒಳಗಡೆ ಬಂದು ಮಾತಾಡಕುಂತೀನಿ. ಇಲ್ಲ ಅಂತಂದಿದ್ದಿದ್ರೆ ನನ್ನ ಸಿಟ್ಟು ಗೊತ್ತಲ್ಲ, ನಿನ್ನ ಮಗಳನ್ನ ದರ ಹೇಳ್ಕೊಂಡು ಹೋಗಿ ಊರ ಮಧ್ಯೆ ನಿಂತ್ಕೊಂಡು ಮನೆ ಮರ್ಯಾದೆ ಎಲ್ಲ ತೆಗೆದು ಬಿಡ್ತಿದ್ದೆ ನಾನು. ನನ್ನ ಮೊಮ್ಮಗಳ ತಂಟೆಗೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಏನು ಮಾಡೋಣ ನನ್ನ ಮೊಮ್ಮಗಳು? ಏನು ತಪ್ಪು ಮಾಡೈತದ? ಇದುವರೆಗೂ ನಿಮ್ಮ ಮನ್ಯಾಗ ಯಾರಿಗಾರ ಒಂದು ಮಾತ್ರ ಎದುರು ಮಾತಾಡಾಳ? ಮನ್ಯಾಗ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಕಾಳ, ದುಡಿತಾಳ, ಮನೆಗೆ ಹೋಗೋ ಬರೋರನ್ನ ಎಲ್ಲರೂ ನೋಡ್ಕೊಂಡು ಹೋಗ್ಕಾಳ. ನಿನ್ನ ಮಗಳಿಗೆ ಒಂದು ಕೆಲಸ ಹಚ್ಚಿಕೊಳ್ಳ ಗೊತ್ತಾನ, ಅಷ್ಟು ಚಂದ ಎಲ್ಲ ಕೆಲಸನೂ ಮಾಡ್ಕೊಂಡು ಹೊಂಟಾಳ ನನ್ನ ಮೊಮ್ಮಗಳು. ಮತ್ತು ಅಂತ ಬಂಗಾರ ಅಂತ ಹುಡುಗಿಗೆ ಬಾಯಿಗೆ ಬಂದಂಗೆ ಬೈತಾಳ. ನನ್ನ ಮೊಮ್ಮಗಳು ಪಾಪ ನಿನ್ನೆಲ್ಲ ಕಣ್ಣಾಗ ನೀರು ಹಾಕೈತಂತೆ. ಅಕ್ಕಿ ಕೂಡ ನನಗೆ ಹೇಳಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನನ್ನ ಮೊಮ್ಮಗಳು ನನಗೆ ಒಂದು ಮಾತು ಫೋನ್ ಹಚ್ಚಿ ಹೇಳಿಲ್ಲ ಗೊತ್ತಾ? ಮತ್ತಾರು ಹೇಳಿದ್ರೆ ನಿಮ್ಗೆ? ನಾನೇ ಹೇಳಿನ್ರಿ ಅತ್ಯಾರ. ನೀನು ಹೇಳಿಯಾ? ಹ್ಞೂ ರೀ ಹತ್ತಿರ ನಾನೇ ಹೇಳಿದ್ದು. ನೀವೇನೋ ಲಲಿತಾವಿಗೆ ಹಿಂದೆ ಗತಿಯಿಲ್ಲ ಮುಂದೆ ಗತಿಯಿಲ್ಲ ಅನಾತ್ಲು ಅಂತಂದಿದ್ರಲ್ಲ, ಅದಕ್ಕೆ ಲಲಿತಾವನ ಹಿಂದೆ ಯಾರು ಅದಾರ ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಅಮ್ಮಗೆ ನಾನೇ ಹೇಳಿ ಬಾ ಅಂತ ಏನಂದಿಲ್ಲ, ಹೇಳಿದೆ. ಆದ್ರೆ ಅಮ್ಮನೇ ನಾನೇ ಇಲ್ಲಿಗೆ ಬಂದು ಮಾತಾಡ್ತೀನಿ ಅಂತಂದು, ಅದಕ್ಕೆ ಹ್ಞೂ ಅಂತಂದೆ ನಾನು. ಗೊತ್ತಾತಿಲ್ರಿ ನಮ್ಮ ಲಲಿತಾವನಿಂದ ಯಾರು ಅದಾರ ಅಂತ ಅನ್ನೋದು. ಅಲ್ಲಿ ಏನು ಕಣ್ಣು ಬಿಟ್ಕೊಂತ ನಿಂತಿದಿ? ಇಲ್ಲಿ ನನ್ನನ್ನು ನೋಡಿ ಮಾತಾಡಿ ನೀನು. ಆಕೆ ಮೇಲೇನ ಹೊರಡಕ್ಕೆ ಹೋಗಬೇಡ ನೀನು. ಏ ಲಕ್ಷ್ಮಿ, ಬಾಯಿ ಮುಚ್ಚಂದೆ. ಮಾಡವ ದಯವಿಟ್ಟು ನಿನ್ನ ಕೈ ಮುಗಿತೀರ, ಒಂದು ಸ್ವಲ್ಪ ಸಮಾಧಾನದಿಂದಿರ. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಟುಬಿಡು. ಇನ್ನೊಂದ್ಸಲ ಈ ಥರ ಘಟನೆ ನಮ್ಮ ಮನೆಯಾಗ ಆಗ್ಲಾರ್ದಂಗೆ ನಾನು ನೋಡ್ಕೋತೀನಂತ. ಏನೋ ಯಾವ್ದೋ ಸುಟ್ನಾಗ ಅಂದ್ಬಿಟ್ಟಾಳಕ್ಕೆ. ದಯವಿಟ್ಟು ಸುಮ್ಮನೆ ಇದ್ಬಿಡ ಮಾಡವ, ಇಲ್ಲಿಗೆ ಬಿಟ್ಟುಬಿಡು ಮಾಡವ, ಕೈ ಮುಗಿತೀನಿ. ಏನೋ ಸಣ್ಣ ಹುಡುಗಿನ ಕಿ ಸಿಟ್ಟಿನಾಗ ಏನೋ ಅಂದ್ಬಿಟ್ಟೆ ಇವಾಗ ಕ್ಷಮಿಸ್ಬಿಡ ಅಂತ ಅನ್ನಾಕ. ಸಿಟ್ಟಿನಾಗ ಹೊಟ್ಟಿಗೆ ಅನ್ನನ ತಿಂತಾಳ, ಸಿಟ್ಟು ಬಂದೈತಂತ ಏನಾರು ಸಗಡಿ ತಿಂತಾಳ ಕೇಳಕ್ಕಿಗೆ? ಮಾಡವ ದಯವಿಟ್ಟು ನಿನ್ನ ಕೈ ಮುಗಿತೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಸುಮ್ಮನೆ ಈ ಜಗಳನ ಹೇಳ್ಕೊಂಡು ಹೋಗೋದು ಬೇಡ. ದಯವಿಟ್ಟು ಕೈ ಮುಗಿತೀನಿ ಮಾಡವ. ನಿನಗೆ ನನ್ನ ಮೇಲೆ ಸ್ವಲ್ಪರ ಗೌರವ, ನನ್ನ ಸ್ನೇಹಿತೆ ಏಕೆ ಅಂತ ಅನ್ನೋದು ನಿನ್ಗೇನಾರು ಇದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡು. ಇಲ್ಲ ಅಂದರೆ ನಿನಗೆ ಇಷ್ಟ ಬಂದಂಗೆ ಮಾಡಿಬಿಡವ. ನಿನ್ನ ಮುಖ ನೋಡಿ ಸುಮ್ಮನೆ ಆಗಕುಂತೀನಿ. ಇನ್ನೊಂದು ಸಲ ನೋಡ ಮಂಜವ್ವ, ಈ ಸಲ ನೀನು ಹೇಳಾಕುಂತಿ ಅಂತ ನಾನು ಸುಮ್ಮನೆ ಇದ್ದೀನಿ. ಇನ್ನೊಂದು ಸಲ ಏನಾರ ನನ್ನ ಮೊಮ್ಮಗಳ ತಂಟೆಗಿಕ್ಕಿ ಬಂದ್ಲು, ನನ್ನ ಮೊಮ್ಮಗಳಿಗೆ ಏನಾರ ಅನಾತೆ ಹಿಂದ್ಗತಿಲ್ಲ ಮುಂದ್ಗತಿಲ್ಲ ಅಂತಂದು ಏನಾರ ಅಂದ್ಲು ಅಂತ ತಿಳ್ಕೊ. ಈ ಸಲ ಸುಮ್ಮನೆ ಇದ್ದಂಗೆ ಮುಂದಿನ ಸಲ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಂಗಿಲ್ಲ. ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಕಂಪ್ಲೇಂಟ್ ವರದಕ್ಷಿಣೆ ಕಿರುಕುಳ ಕೊಡಾಕಂತಾರೆ ಅಂತಂದು ಗೊತ್ತಲ್ಲ. ವರದಕ್ಷಿಣೆ ಕಿರುಕುಳ ಅಂತ ಏನೋ ಕಂಪ್ಲೇಂಟ್ ಕೊಟ್ಟೆ ಅಂದ್ರೆ ಜೀವನ ಪೂರ್ತಿಗೆ ಹೊರಗಡೆನ ಬಂದಿರಬಾರ್ದು. ಹಂಗೆ ಮಾಡ್ತಾರೆ. ಮತ್ತು ನೆನಪಿರಲಿ. ಯಮ್ಮ, ನೀನೇನು ಬಿ ಇಲ್ಲಿ ಯಾವಾಗ ಬಂದಿ? ಈಗ ಬಂದ ಸ್ವಲ್ಪ ಹೊತ್ತಾಗೈತಿ. ನಿಮ್ಮ ಅತ್ತೆ ನಿನಗೇನು ಅಂದ್ಲಂತಲ್ಲ, ಅದಕ್ಕೆ ಸರಿಯಾಗಿ ಜಾಡ್ಸಕ್ಕೆ ಬಂದಿದ್ದೆ. ನಿನ್ನ ಹಿಂದೆ ಯಾರದಾರ ಏನು ಅನ್ನೋದು ಗೊತ್ತಾಗಬೇಕಲ್ಲ ನಿಮ್ಮ ಅತ್ತಿಗೆ. ಅದಕ್ಕೆ ಅದ್ರ ಸಲುವಾಗಿ ಮಾತಾಡಕ್ಕಂತನ ಬಂದಿದ್ದು. ಯಮ್ಮ ದಯವಿಟ್ಟು ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಅಷ್ಟಕ್ಕೂ ನಿಂಗೆ ಅದನ್ನೆಲ್ಲ ಹೇಳ್ದಾರ ಯಾರು ಬೇ? ಸವಿತವನ್ನ ನನಗೆ ಹೇಳಿದ್ದು. ನೀನಂತೂ ಏನು ಹೇಳಂಗಿಲ್ಲ, ಸುಮ್ಮನೆ ಇದ್ಬಿಡ್ತಿದ್ದಿ ಯಾರು ಏನಂದ್ರೂ. ಯಾಕೋ ಪುಣ್ಯಕ್ಕೆ ಸವಿತವದಾಳ ನನಗೆ ಹೇಳಿದ್ಲು ಸರಿ ಹೊತ್ತು ಬಂದು ಇವಾಗ ಸರಿಯಾಗಿ ಹರೆ ಬಿಡ್ತೀನಿ. ಇನ್ನೊಂದು ಸಲ ನಿನ್ನ ತಾಲಿಂತದ್ದು ಮಾತು ಎತ್ತಕ್ಕೂ ಹೆದರಿರ್ಬೇಕಿಕ್ಕಿ ನಿಮ್ಮತ್ತಿ. ಹಂಗೆ ಮಾಡೀನಿ. ಸವಿತವ ಏನಾರು ಇಲ್ಲ ಅಂದಿದ್ದಿದ್ರೆ ಏನು ಗತ್ತಿತ್ತು? ದಿನ ಒಂದಕ್ಕೂ ಅದನ್ನ ಅನ್ಕೊಂತೋಕಿದ್ಲಿಕ್ಕಿ. ಯಮ್ಮ ಏನೋ ಒಂದ್ಸಲ ಗೊತ್ತಾಗ್ಲಾರ್ದ ತಿಳಿಲಾರ್ದ ಏನೋ ಸಿಟ್ಟಿನಾಗ ಅಂದಾರ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಟುಬಿಡ್ಬೇ, ಮುಂದೆ ಕೇಳ್ಕೊಂಡು ಹೋಗಕ್ಕೆ ಹೋಗ್ಬೇಡ. ನೋಡ ಲಕ್ಷ್ಮಿ, ನೋಡು ನನ್ನ ಮೊಮ್ಮಗಳದ್ದು ಗುಣ ಎಂಥದೈತೆ ಅನ್ನೋದು ನೋಡು. ನೀನು ಅಷ್ಟೆಲ್ಲ ಬಾಯಿಗೆ ಬಂದಂಗೆ ಬೈದ್ರೂ ಮತ್ತು ನಿನ್ನ ಪರವಾಗಿನ ಮಾತಾಡಕುಂತಾಳಕಿ. ನೋಡು ಒಂದು ಸ್ವಲ್ಪ ಇಂಥ ಬಂಗಾರದಂಥ ಸೊಸಿಗೆ ಹಂಗೆ ಅನ್ನಕ್ಕೆ ಹೆಂಗಾರ ಮನಸ್ಸು ಬರ್ತೈತ ನಿನಗೆ? ಯಮ್ಮ ಸುಮ್ಮನೆ ಆಗ್ಬಿಡ್ಬೇ, ಅಲ್ಲಿಗೆ ಬಿಟ್ಟುಬಿಡ ಅಂತ ಹೇಳಿದಲ್ಲ.